ಏನ್ ಹೇಳ್ತಿದ್ಯಾ ಅಭಿ? ಏನ್ ವಿಚಾರಿಸ್ಕೊಂಡ್ ಬಂದೆ? ಯಾಕೆ ಅಲ್ದಿದ್ಯಾ? ಸ್ಕೂಲು ದೀಪಿಕಾ, ನಮ್ಮ ಮೀರಾ ಪುಟ್ಟಿನ ಸ್ಕೂಲಿಗೆ ಸೇರಿಸ್ಬೇಕಲ್ಲ, ಅದಕ್ಕೆ ಯಾವ್ಯಾವ ಸ್ಕೂಲ್ ಚೆನ್ನಾಗಿದೆ, ಅಲ್ಲಿ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಡು ಬಂದಿದ್ದೀನಿ. ಸುಸ್ತಾಗೋಯ್ತು. ಒಂದೊಂದು ಸ್ಕೂಲಲ್ಲಿ ಒಂದೊಂಥರ ರೂಲ್ಸು, ಒಂದೊಂದು ಸ್ಕೂಲಲ್ಲಿ ಒಂದೊಂಥರ ಫೀಸು. ಕೆಲವೊಂದು ಸ್ಕೂಲಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂದ್ರೆ ಪೇರೆಂಟ್ಸ್ನ ಇಂಟರ್ವ್ಯೂ ಮಾಡ್ತಾರಂತೆ. ಇನ್ ಕೆಲವು ಸ್ಕೂಲಲ್ಲಿ ಮಕ್ಕಳು ಓದ್ತಾರೋ ಬಿಡ್ತಾರೋ, ಆದ್ರೆ ಈ ಬ್ಯಾಗು, ಬುಕ್ಸು, ಯೂನಿಫಾರ್ಮು, ಇನ್ನೊಂದು ಮತ್ತೊಂದು ಎಲ್ಲ ಅವ್ರ ಹತ್ರನೇ ತಗೋಬೇಕಂತೆ. ಈಗಿನ ಕಾಲದಲ್ಲಿ ಮಕ್ಳ ಎಜುಕೇಶನ್ನು ಒಂಥರ ವಿಚಿತ್ರ ಆಗೋಗಿದೆ. ಮಕ್ಕಳು ಓದ್ತಾರೋ ಬಿಡ್ತಾರೋ, ಆದ್ರೆ ಎಜುಕೇಶನ್ ಹೆಸರಲ್ಲಿ ಪೇರೆಂಟ್ಸ್ ಹತ್ರ ಅಂತೂ ಚೆನ್ನಾಗಿ ದುಡ್ಡು ಕದೀತಾ ಇದಾರೆ, ದೋಚ್ತಾ ಇದಾರೆ. ಹಾಗೆಲ್ಲ ಹೇಳ್ಬೇಡ ಅಭಿ. ಒಳ್ಳೆ ಎಜುಕೇಶನ್ ಕೊಡೋ ಸ್ಕೂಲ್ಗಳು ಇರುತ್ತೆ. ಹೌದೌದು, ಇರುತ್ತೆ. 100ಕ್ಕೊಂದು 1000ಕ್ಕೊಂದು ಇರುತ್ತೆ. ಇದೆಲ್ಲ ತಲೆ ಬಿಸಿ ಬದಲು ಮಕ್ಕಳನ್ನ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೋದಲ್ವಾ? ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೋದು ನಿಜ, ಆದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆಗಳು ಚೆನ್ನಾಗಿರ್ಬೇಕಲ್ಲ. ಯಾಕೆ ಚೆನ್ನಾಗಿರಲ್ಲ? ಟ್ರೈನ್ಡ್ ಆಗಿರೋ ಟೀಚರ್ಸ್ಗಳಿರ್ತಾರೆ. ಸರ್ಕಾರ ಮಕ್ಕಳ ಎಜುಕೇಶನ್ಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡ್ತಿದೆ, ಅದೆಲ್ಲ ಮಕ್ಕಳ ಮೇಲೆ ತಾನೇ ಇರುತ್ತೆ. ಸಾಕು ನೀವು ಈ ಡಿಸ್ಕಷನ್ನ ಇಲ್ಲಿಗೆ ನಿಲ್ಲಿಸ್ತೀರಾ? ನಮ್ಮ ಮೀರಾ ಪುಟ್ಟಿಗೆ ಇನ್ನೂ ನಡೆಯೋಕೆ ಬರಲ್ಲ, ನೀವು ಆಲ್ರೆಡಿ ಅವಳಿಗೆ ಕಾರ್ ಕಲಿಸ್ಬೇಕು ಅನ್ನೋ ಥರ ಮಾತಾಡ್ತೀರಾ. ಓ ಹೌದಲ್ವಾ, ಅದೊಂದು ಬಾಕಿ ಇದೆ. ಈಗಲೇ ಯಾವ್ದಾರ ಒಳ್ಳೆ ಕಾರ್ನ ಬುಕ್ ಮಾಡಬೇಕು. ಸ್ಟಾಪ್ ಇಟ್ ಅಭಿ. ಏನ್ ಮಾಡೋದು ದೀಪಿಕಾ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ? ನೀನು ಈ ರೀತಿ ಯೋಚನೆ ಮಾಡ್ತಿರೋದು ನೋಡ್ತಿದ್ರೆ ಅವಳ ಬದುಕಿನ ಬಗ್ಗೆ ಅವಳಿಗೆ ಸ್ವಲ್ಪನೂ ಸ್ವಾತಂತ್ರ್ಯ ಕೊಡಲ್ಲ ಅನ್ನಿಸ್ತಿದೆ. ತುಂಬಾ ಪೊಸೆಸಿವ್ ಆಗ್ತಿಲ್ವಾ ನೀನು? ಅವಳು ಇನ್ನೂ ಮಗು, ಅವಳು ಫ್ರೀ ಆಗಿ ಆರಾಮಾಗಿ ಆಟ ಆಡ್ಕೊಂಡಿರ್ಲಿ ಬಿಡು. ಹೌದು ಮಾವ, ಅವ್ರಿಲ್ಲೇ ಇದ್ರೆ ನನಗೂ ಸ್ವಲ್ಪ ಸಮಯ ಕಳಿಯತ್ತೆ. ಅವ್ರು ಮಾತಾಡದೇ ಇದ್ರು ನಾನು ಅವ್ರ ಜೊತೆ ಮಾತಾಡ್ತಾ ಕೂತಿರ್ತೀನಿ. ಆಯ್ತು ಸರಿ, ನಿಮಗೆಲ್ಲ ಏನು ತೊಂದರೆ ಇಲ್ಲ ಅಂದರೆ ಸರಿ. ಆ ಥರ ಏನೂ ತೊಂದರೆ ಇಲ್ಲಪ್ಪ. ನಮ್ಮ ಸಿರಿ ಹೃದಯ ಅಂದರೆ ತಾಯಿ ಹೃದಯ ಇದ್ದಾಗೆ. ಇದೆಲ್ಲ ತುಳಸಿಯಿಂದಾನೇ ಕಲ್ತಿರೋದು. ಇನ್ನೊಬ್ಬರನ್ನ ನೋಡ್ಕೊಳ್ಳೋದು, ಕಾಳಜಿ ವಹಿಸೋದು, ಆರೈಕೆ ಮಾಡೋದು ಅಂದರೆ ಅವ್ರಿಗೆ ಇನ್ನಿಲ್ದಷ್ಟು ಸಂತೋಷ. ಅದು ಅಲ್ಲದೆ ಅವ್ರ ವರ್ತನೆ ಸ್ವಲ್ಪ ವಿಚಿತ್ರವಾಗಿರುತ್ತೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಹಾಗೆ ಹೇಳ್ದೆ ಮಾವ. ಹೌದಮ್ಮ, ಅವಳು ಇದ್ದಕ್ಕಿದ್ದ ಹಾಗೆ ಯಾಕೆ ಹಾಗೆ ಆಡ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಯಾಕಮ್ಮ, ಏನಾಯ್ತು? ಯಾರನ್ನು ಹುಡುಕ್ತಿದೀಯಾ? ಅವ್ರು ಹಾಗೆಯಿಂದ ಹಾಗೆ ತಾತ, ಯಾರನ್ನೋ ಹುಡುಕ್ತಿರೋ ಥರ ಓಡಾಡ್ತಾ ಇದ್ದಾರೆ. ಯಾರನ್ನ ಅಂತ ಕೇಳಿದ್ರೆ ಏನೂ ಮಾತಾಡಲ್ಲ. ನಿನಗೆ ಯಾರ್ದಾದ್ರು ನೆನಪಾಗ್ತಾ ಇದೆಯಾ? ನೀನು ತುಳಸಿಗೋಸ್ಕರ ಬಂದಿದ್ದೀಯಾ ಅಂತ ಅಂದ್ಕೊಂಡ್ವಿ. ತುಳಸಿಗೆ ಬಂದ್ಲು, ಆದ್ರೆ ನೀನು ಅವಳ ಹತ್ರನೂ ಸರಿಯಾಗಿ ಮಾತಾಡಲಿಲ್ಲ. ರೈಲ್ವೆ ಬ್ರಿಡ್ಜ್ ಪಕ್ಕ ಇರೋ ಜಾಗನ ದತ್ತು ತಗೊಂಡು ಇಂಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದೀವಪ್ಪ. ಅದು ನಿಜವಾಗ್ಲೂ ಒಳ್ಳೆ ಕೆಲಸನೇ. ಅಲ್ಲಿರೋ ಮಕ್ಕಳಿಗೆ ವಿದ್ಯೆ ಸಿಗಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು. ಈಗ ಅವರೆಲ್ಲರೂ ಇದ್ದೂ ಇಲ್ಲದ ಹಾಗೆ ಬದುಕ್ತಾ ಇದ್ದಾರೆ. ಹೌದು ಅಮ್ಮ, ಅವರೆಲ್ಲರೂ ನಮ್ಮ ಸಿಸ್ಟಮ್ ಅಲ್ಲಿ ನೆನಪಾಗೋದು ಎಲೆಕ್ಷನ್ ಬಂದಾಗ ಮಾತ್ರ. ಆ ರಾಜಕಾರಣಿಗಳಿಗೆ ಎಲೆಕ್ಷನ್ ಬಂದಾಗ ಆ ಏರಿಯಾ ಸ್ವರ್ಗದ ಹಾಗೆ ಕಾಣುತ್ತೆ, ಎಲೆಕ್ಷನ್ ಮುಗಿದ್ಮೇಲೆ ಸ್ಲಮ್ ಹಾಗೆ ಕಾಣುತ್ತೆ. ನಿಜವಾಗ್ಲೂ ನಿಮ್ಮ ನಿರ್ಧಾರ ಸರಿಯಾಗೇ ಇದೆ.
ಇನಾಗ್ರೇಷನ್ ಮಾಡುವಾಗ ಸ್ವೀಟ್ ಕೊಟ್ಟು ಊಟ ಹಾಕಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಈ ರೀತಿ 4 ಜನಕ್ಕೆ ಒಳ್ಳೆಯದಾಗೋ ಕೆಲಸ ಮಾಡಿದ್ರೆ ಖಂಡಿತ ಅವರ ಆಶೀರ್ವಾದ ನಮ್ಮ ಕಂಪನಿ ಮೇಲಿರುತ್ತೆ. ನಮಗೂ ಒಳ್ಳೆ ಕೆಲಸ ಮಾಡಿರೋ ತೃಪ್ತಿ ಇರುತ್ತೆ. ಹಾಗಾದ್ರೆ ಆ ಏರಿಯಾ ದತ್ತು ತಗೊಳ್ಳೋದಕ್ಕೆಲ್ಲ ಸಿದ್ಧತೆಗಳಾಗಿದೆಯಾ? ಎಲ್ಲ ವ್ಯವಸ್ಥೆಗಳಾಗಿದೆ ಅಮ್ಮ. ಲೀಗಲಾಗಿ ದತ್ತು ತಗೊಳ್ಳೋ ಪ್ರಾಸೆಸ್ ಆಗಬೇಕು. ಆ ಪೇಪರ್ಗಳೆಲ್ಲ ರೆಡಿ ಮಾಡಕ್ಕೆ ಹೇಳಿದ್ದೀನಿ. ನೋಡಿದ್ರ ಮಾಧವ್ ಅವರೇ, ಮಕ್ಕಳು ಎಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಂಪನಿನೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ರೀತಿ ಒಳ್ಳೆ ಯೋಜನೆಗಳನ್ನ ಮನಸ್ಸಲ್ಲೂ ಇಟ್ಕೊಂಡಿದ್ದಾರೆ. ಅಮ್ಮ, ಇವ್ರ ಮನಸ್ಸಲ್ಲಿರೋ ಯೋಚನೆಗಳು 1-2 ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಆಶ್ಚರ್ಯಗಳ ಅಂಥ ಯೋಚನೆಗಳು ಏನು ಪೂರ್ಣಿ? ಇವ್ರಿಗೆ ಭವಿಷ್ಯದ ಬಗ್ಗೆ ತುಂಬಾ ದೂರಾಲೋಚನೆ ಇದೆ. ಈಗಲೇ ಮಗಳ ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಈಗಿನ ವ್ಯವಸ್ಥೆ ಅದೇ ರೀತಿ ತಾನೇ ಆಗಿದೆ. ಮಕ್ಕಳು ಹುಟ್ಟೋಕ್ಕೂ ಮುಂಚೆನೆ ಅಡ್ಮಿಷನ್ ಮಾಡಿಸ್ಬೇಕಲ್ಲ. ಬರೀ ಎಜುಕೇಶನ್ ಬಗ್ಗೆ ಯೋಚನೆ ಮಾಡಿದ್ರೆ ಓಕೆ, ಆದ್ರೆ ಇವರು ಅದಕ್ಕೂ ಮೀರಿ ಮಗಳು ಮದುವೆ ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಹೌದೇನ್ರೋ? ಏನ್ರೋ ನಿಮ್ಮ ಕತೆ? ಯಾಕೆ ಯೋಚನೆ ಮಾಡಬಾರ್ದು? ಅವಳ ಜೀವನದ ಬಗ್ಗೆ ಪ್ರತಿಯೊಂದನ್ನು ಈಗಲೇ ಯೋಚನೆ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದಲ್ವಾ? ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು? ಪ್ರಪಂಚನೇ ಎರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಅಮ್ಮ, ಏನಾಯ್ತು?